ತಂದನ್ನಿ ತಾನಾನಾನ ತಂದನ್ನಾನಿ ತಾನಾನಾನ ತಂದನ್ನಾನ ತಾನಾನಾನ ತಾನಾನಾನ. ಅಜ್ಜಿ ಕತೆ ಹೇಳಜ್ಜಿ. ಹಾಯ್ ಫ್ರೆಂಡ್ಸ್, ನಾನು ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಎಷ್ಟು ಕರೆಕ್ಟ್ ಟೈಮ್ಗೆ ಅಜ್ಜಿ ಹೇಳೋ ಕಥೆಯನ್ನ ಕೇಳೋಕೆ ಬಂದಿದ್ದೀರಪ್ಪ. ಎಲ್ಲರೂ ತಿಂಡಿ ಗಿಂಡಿ ತಿಂದ್ರಾ? ತಿಂಡಿ ತಿಂದಿಲ್ಲ ಅಂದರೆ ಆಮೇಲೆ ತಿನ್ನಿ. ಈಗ ನಮ್ಮ ಅಜ್ಜಿ ತಿಂಡಿ ಪೋತ ಸುಬ್ಬನ ಕಥೆಯನ್ನ ಹೇಳ್ತಾಳಂತೆ, ಕೇಳೋಣ ಅಲ್ವಾ? ಮಕ್ಕಳ ಎಲ್ಲ ಬನ್ನಿ, ಇವತ್ತು ನಾನು ನಿಮಗೆಲ್ಲ ತಿಂಡಿ ಪೋತ ಸುಬ್ಬನ ಕತೆ ಹೇಳ್ತೀನಿ. ಇವತ್ತಿನ ಕತೆ ಬಹಳ ಮಜವಾಗಿದೆ ಮಕ್ಕಳ. ಒಂದಾನೊಂದು ಕಾಲದಲ್ಲಿ ಸೋಮಪುರ ಅನ್ನೋ ಹಳ್ಳಿ ಇತ್ತು. ಆ ಹಳ್ಳಿಲಿ ಒಬ್ಬ ಬಡ ವ್ಯಾಪಾರಿ ವಾಸವಾಗಿದ್ದ. ಆತನ ಬಳಿ ಪುಟ್ಟದೊಂದು ಅಂಗಡಿ ಇತ್ತು. ಅದರಲ್ಲೇ ಆತ ಜೀವನ ಸಾಗಿಸ್ಬೇಕಿತ್ತು. ಆತನ ಮನೆ ಅಂದ್ರೆ ತುಂಬಾ ಚಿಕ್ಕದು. ಹಾಗೆ ಮನೆಯಲ್ಲಿ ಹೆಂಡತಿ, ಇಬ್ರು ಗಂಡು ಮಕ್ಕಳು ಇದ್ರು. ಮಕ್ಕಳಿಬ್ರು ಚಿಕ್ಕವರಾಗಿದ್ರು. ಶಾಲೆಗೆ ಹೋಗೋ ವಯಸ್ಸವರದ್ದು. ಅಣ್ಣನ ಹೆಸರು ಗಪ್ಪು, ತಮ್ಮನ ಹೆಸರು ಸುಬ್ಬ. ಗಪ್ಪು ತುಂಬಾ ಚುರುಕಿನ ಬುದ್ಧಿಯವನಾಗಿದ್ದ. ಅಪ್ಪ ಅಮ್ಮ ಹೇಳ್ದ ಹಾಗೆ ಕೇಳ್ತಿದ್ದ. ಒಟ್ನಲ್ಲಿ ನಿಮ್ ಹಾಗೆ ಒಳ್ಳೆ ಹುಡುಗ ಅನ್ನಿಸ್ಕೊಂಡಿದ್ದ ಮಕ್ಕಳ. ಆದ್ರೆ ಸುಬ್ಬು ಇದ್ನಲ್ಲ ಮಕ್ಕಳ, ಆತ ಪರಮ ಸೋಮಾರಿ. ಬೆಳಗ್ಗೆ ಬೇಗ ಹೇಳ್ತಾ ಇರಲಿಲ್ಲ. ಅಪ್ಪ ಅಮ್ಮನ ಮಾತನ್ನ ಕೇಳದೆ ಇಷ್ಟ ಬಂದ ಹಾಗಿರ್ತಿದ್ದ. ಸೂರ್ಯ ಹುಟ್ಟಿದ್ರು ಮಕ್ಕಳಿನ್ನೂ ಮಲಗಿರ್ತಾ ಇದ್ದದನ್ನ ನೋಡಿ ಅಮ್ಮ ಬಂದು ಅವರಿಬ್ಬರನ್ನ ಎಬ್ಸೋದಕ್ಕೆ ಪ್ರಯತ್ನಿಸ್ತಾ ಇದ್ಲು. ಅಮ್ಮ ಕೂಗಿದೊಡನೆ ಶಾಲೆಗೆ ಹೊತ್ತಾಯ್ತು ಅಂತ ಗಪ್ಪು ಲಘು ಬಗನೆ ಹಾಸಿಗೆ ಬಿಟ್ಟು ಹೇಳ್ತಿದ್ದ. ಆದ್ರೆ ಸುಬ್ಬ ಎಷ್ಟು ಕರೆದ್ರೂ ಹಾಸಿಗೆ ಬಿಟ್ಟು ಏಳಲು ಉದಾಸೀನ ತೋರ್ತಾ ಇದ್ದ. ಅಮ್ಮನಿಗೆ ಸಿಟ್ಟು ಬೇರೆ ಬರ್ತಿತ್ತು. ಆದ್ರೆ ಮಕ್ಕಳು ಅಂತ ಅಮ್ಮ ಸಿಟ್ಟನ್ನ ತೋರಿಸ್ತಾ ಇರ್ಲಿಲ್ಲ. ಗಪ್ಪು ಹಲ್ಲುಜ್ಜಿ ಸ್ನಾನ ಮಾಡಿ ಬರೋ ಹೊತ್ತಿಗೆ ಆಲಸಿಗ ಸುಬ್ಬ ಇದ್ನಲ್ಲ ಎದ್ದು ಬರ್ತಾ ಇದ್ದ. ಆಮೇಲೆ ಹಲ್ಲುಜ್ಜಿ ಸ್ನಾನ ಮಾಡಿ ಬರೋದಕ್ಕೆ 1 ಗಂಟೆ ಆಗಿರ್ತಿತ್ತು. ಅಷ್ಟರಲ್ಲಿ ಗಪ್ಪು ತಿಂಡಿ ತಿಂದು ಮುಗಿಸಿ ಆಗಿರ್ತಿತ್ತು. ಅಮ್ಮ ಗದರ್ತಾ ಇದ್ಲು. ನೋಡು, ನೀನು ಇದ್ದೀಯಾ, ಅವನೂ ಇದ್ದಾನೆ. ಬದುಕ್ನಲ್ಲಿ ಮೊದಲು ಕಲಿಬೇಕಾದದ್ದು ಶಿಸ್ತು, ನಂತರ ಶ್ರದ್ಧೆ. ಇವೆರಡನ್ನ ಮೊದಲು ಕಲ್ತ್ರೆ ವಿದ್ಯಾರ್ಥಿಗಳು ಮುಂದೆ ಬರ್ತಾರೆ. ಬೇಗ ಬೇಗ ತಿಂಡಿ ತಿಂದು ಹೊರಡು ಅಂತಿದ್ಲು. ಆದ್ರೂ ಕೂಡ ಸುಬ್ಬು ಅವೆಲ್ಲವನ್ನ ಕಿವಿ ಮೇಲೆ ಹಾಕೊಳ್ತಾನೆ ಇರ್ಲಿಲ್ಲ. ನಿದ್ದೆ ಪ್ರಿಯ ಸುಬ್ಬ ಇದ್ನಲ್ಲ, ಅವನು ತಿಂಡಿ ಪೋತ ಕೂಡ. ನಾಲಿಗೆ ರುಚಿ ಕಂಡಿದ್ದನ್ನ 2-3 ಸಾರಿ ಬಡಿಸ್ಕೊಂಡು ತಿಂತಾ ಇದ್ದ. ಅಮ್ಮ ಹೇಳ್ತಾ ಇದ್ಲು, ಹಿತಮಿತವಾಗಿ ತಿನ್ನೋದನ್ ಕಲಿ, ಆರೋಗ್ಯವೇ ಭಾಗ್ಯ. ಇವತ್ತು ತಿನ್ನೋ ವಸ್ತು ನಾಳೆ ಪರಿಶುದ್ಧವಾಗಿಲ್ಲ. ಮಾರ್ಕೆಟ್ನಲ್ಲಿ ಸಿಗೋದೆಲ್ಲ ಕಲಬೆರಕೆ ತಿಂಡಿಗಳು. ತಿನ್ನೋ ತರಕಾರಿಯಲ್ಲಾಗ್ಲಿ ಹಣ್ಣು ಹಂಪಲುಗಳಲ್ಲಾಗ್ಲಿ ಪೌಷ್ಟಿಕಾಂಶ ಇಲ್ಲ. ಯಾವುದು ತಿಂದ್ರೂ ಅದರಲ್ಲಿ ಹೆಚ್ಚಿನ ಮಟ್ಟಿಗೆ ದೋಷವನ್ನೇ ಕಾಣ್ತೇವೆ ಅಂತ ಹೇಳ್ತಾ ಇದ್ಲು. ಸುಬ್ಬ ಕೇಳ್ತಾನೆ ಇರ್ಲಿಲ್ಲ. ಹಠ ಮಾಡ್ತಿದ್ದ, ರಂಪ ಮಾಡ್ತಿದ್ದ. ಹೋಗ್ಲಿ ಅಂತ ಅಮ್ಮನು ಕೇಳ್ದಷ್ಟು ಬಡಿಸ್ತಾ ಇದ್ಲು. ಎಷ್ಟಂದ್ರೂ ತಾಯಿ ಅಲ್ವಾ ಮಕ್ಕಳ. ಹೊಟ್ಟಿಗೆ ಬೇಕಾದಷ್ಟು ತಿನ್ನದೆ ಹೆಚ್ಚು ಆಹಾರವನ್ನ ತುಂಬಿಸಿಕೊಳ್ತಿದ್ರಿಂದ ಆಹಾರ ಬೇಗ ಜೀರ್ಣವಾಗ್ತಾ ಇರ್ಲಿಲ್ಲ. ಆಗಾಗ ಹೊಟ್ಟೆ ನೋವು ಅಂತ ಮಲಗ್ಬಿಡ್ತಿದ್ದ. ಶಾಲೆಗೆ ರಜೆ ಹಾಕೋಕೆ ಕೆಲವೊಮ್ಮೆ ಹೊಟ್ಟೆ ನೋವು ಬಂದಿದ್ದು ಉಂಟು ಮಕ್ಕಳ. ಮನೆಯಲ್ಲಿ ಅಮ್ಮ ಮಕ್ಕಳು ತಿನ್ಲಿ ಅಂತ ಚಕ್ಕುಲಿ, ಕೋಡ್ಬಳೆ, ಕೊಬ್ಬರಿ ಮಿಠಾಯಿ, ನಿಪ್ಪೊಟ್ಟು ಮಾಡಿ ಡಬ್ಬದಲ್ಲಿ ತುಂಬಿ ಕೈಗೆ ಸಿಗದ ಹಾಗೆ ಮೇಲಿಡ್ತಾ ಇದ್ಲು. ಅದ್ಯಾವ ಮಾಯದಲ್ಲೋ ಸುಬ್ಬ ಸ್ಟೂಲ್ ಹತ್ತಿ ಡಬ್ಬ ಇಳಿಸಿ ತನಗ್ ಬೇಕಾದಷ್ಟು ಕದ್ದು ತಿಂದ್ಬಿಡ್ತಿದ್ದ. ಅಮ್ಮ ಡಬ್ಬ ನೋಡುವಾಗ ಅದರಲ್ಲಿ ಅರ್ಧದಷ್ಟಿರ್ತಿರ್ಲಿಲ್ಲ. ಸುಬ್ಬ ಹೆಚ್ಚು ತಿಂತಾ ಇದ್ದುದ್ರಿಂದ ಆರೋಗ್ಯ ಚೆನ್ನಾಗಿರ್ತಿರ್ಲಿಲ್ಲ. ಇದರಿಂದಾಗಿ ಶಾಲೆಗೆ ಸರಿಯಾಗಿ ಹೋಗ್ತಿರ್ಲಿಲ್ಲ. ದಿನದ ಪಾಠ ತಪ್ಪಿ ಹೋಗ್ತಾ ಇದ್ದುದ್ರಿಂದ ನೋಟ್ಸ್ ಬರ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಹೀಗೆ ಸಾಕಷ್ಟು ವರ್ಷಗಳು ಕಳೆಯಿತು. ಅವರಿಬ್ಬರು ಕಾಲೇಜಿನ ವಯಸ್ಸಿಗೆ ಬಂದ್ರು. ಗಪ್ಪು ಉನ್ನತ ಶ್ರೇಣಿಯಲ್ಲಿ ಪಾಸ್ ಆದ್ರೆ ಸುಬ್ಬ ಮಾತ್ರ ಕುಂಡ್ತಾ ಹೇಗೋ ಪದವಿ ಮುಗಿಸ್ತ. ಗಪ್ಪು ಕಾಲೇಜು ಮುಗಿದ ಮೇಲೆ ನೌಕರಿ ಹುಡ್ಕೋಕ್ ಹೋದ. ಮಾರ್ಕ್ಸ್ ಕಾರ್ಡ್ನಲ್ಲಿ ಉತ್ತಮ ಅಂಕಗಳಿದ್ವಲ್ಲ ಮಕ್ಕಳ, ಹೀಗಾಗಿ ಒಳ್ಳೆ ಕಂಪನಿಯೊಂದರಲ್ಲಿ ಕೆಲ್ಸಾನೂ ಸಿಕ್ತು. ಜೊತೆಗೆ ಕೈ ತುಂಬಾ ಸಂಬಳ ಬೇರೆ. ಆದ್ರೆ ಸುಬ್ಬ ಇದ್ನಲ್ಲ ಮಕ್ಕಳ, ಆತ ಎಲ್ಲಿ ಹೋದ್ರೂ ಕೆಲ್ಸಾನೂ ಇಲ್ಲ ಅಂತ ಹೇಳ್ತಿದ್ರು. ಸುಬ್ಬಂಗೆ ಉದ್ಯೋಗವನ್ನ ಕರೆದುಕೊಡಲು ಅವನ ಪದವಿ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದಿರಲಿಲ್ಲ. ಕೆಲಸಕ್ಕೆ ಅರ್ಜಿ ಸಲ್ಲಿಸಿ ಅವನಿಗೂ ಸಾಕಾಗಿ ಹೋಗಿತ್ತು. ಕೊನೆಗೆ ಬೇರೆ ದಾರಿ ಕಾಣದೆ ಅಪ್ಪ ಅವನಿಗೊಂದು ಪೆಟ್ಟಿಗೆ ಅಂಗಡಿ ಹಾಕೊಟ್ಟ. ಇಷ್ಟಾದ್ರೂ ಅವನ ಬಾಯಿ ಚಪ್ಪಲ ಕಡಿಮೆ ಆಗ್ಲಿಲ್ಲ. ಅಂಗಡಿಗೆ ವ್ಯಾಪಾರಕ್ಕೆಂದು ತರ್ತಾ ಇದ್ದ ಬೇರೆ ಬೇರೆ ಬಿಸ್ಕತ್ಗಳು, ಚಾಕ್ಲೇಟ್ಗಳು, ಕೋಡುಬಳೆ, ಚೊಕ್ಕಲಿ, ಕೊಬ್ಬರಿ ಮಿಠಾಯಿಗಳನ್ನ ತಾನೇ ಅರ್ಧಕ್ಕರ್ಧ ತಿಂದು ಬಿಡ್ತಿದ್ದ.
ಅದೆಲ್ಲ ತಿಂದ್ರೆ ಆರೋಗ್ಯ ಹಾಳಾಗದೇ ಇರುತ್ತಾ ಮಕ್ಕಳ? ಹೊಟ್ಟೆ ನೋವು ಬಂದಿದೆ ಅಂತ ಮಲಗ್ಬಿಡ್ತಿದ್ದ. ಅಂಗಡಿ ಬಾಗಿಲನ್ನ ವಾರದಲ್ಲಿ 4 ದಿನ ಮುಚ್ಚಿಬಿಡ್ತಿದ್ದ. ಇದರಿಂದಾಗಿ ಬರೋ ಗ್ರಾಹಕರು ಬರ್ತಾ ಇರಲಿಲ್ಲ. ಅವರು ಬೇರೊಂದು ಅಂಗಡಿಯನ್ನ ಹುಡ್ಕೊಂಡು ಹೋಗ್ತಾ ಇದ್ರು. ಹೀಗಾಗಿ ಸುಬ್ಬನ ಅಂಗಡಿ ವ್ಯಾಪಾರ ಇಳಿಮುಖವಾಯಿತು. ಅವನಿಗೆ ಇದ್ರ ಬಗ್ಗೆ ಬೇಸರ ಇರಲಿಲ್ಲ. ಹೊಟ್ಟೆ ಬಾಕ ಸುಬ್ಬಂಗೆ ತಿನ್ನಕ್ಕೆ ಯಥೇಚ್ಛವಾಗಿ ಸಿಕ್ಕರೆ ಸಾಕು, ಉಳಿದೆಲ್ಲ ವಿಷಯ ಅಷ್ಟಕ್ಕಷ್ಟೇ. ಒಳ್ಳೆಯ ನೌಕರಿಯಲ್ಲಿದ್ದ ಗಪ್ಪುಗೆ ಹೆಣ್ಣನ್ನ ಕೊಡೋಕೆ ತಾ ಮುಂದು ನಾ ಮುಂದು ಅಂತ ಹೆಣ್ಣು ಹೆತ್ತವರು ಬರ್ತಿದ್ರು. ಶುಭ ಅನ್ನೋ ಹುಡುಗಿಯ ಜೊತೆ ಗಪ್ಪು ಮದುವೆನೂ ಆಯ್ತು. ಆದ್ರೆ ಅಮ್ಮಂಗೆ ಸುಬ್ಬುದೇ ಚಿಂತೆ. ಮುಂದೆ ಮದುವೆ ಆದ್ರೆ ಇವನ ಗತಿ ಏನು, ಬರುವವಳ ಗತಿ ಏನು ಅಂತ ಅಮ್ಮ ಚಿಂತಿಸ್ತಾ ಇದ್ಲು. ಹೀಗೆ ಒಂದಿನ ಸುಬ್ಬುಗೆ ಹೆಣ್ಣನ್ನ ನೋಡಲಾಯ್ತು. ಅವಳ ಹೆಸರು ಪಂಕಜ ಅಂತ. ಅವಳು ತುಂಬಾನೇ ಜಾಣೆ. ಸುಬ್ಬುವಿಗೆ ಪಂಕಜಾಳಿಗೂ ಮದುವೆ ಮಾಡ್ಲಾಯ್ತು. ಒಂದಿನ ಸುಬ್ಬು ತುಂಬಾ ಹೊಟ್ಟೆ ನೋವು ಅಂತ ಮಲಗ್ಬಿಟ್ಟ. ಅವನನ್ನ ಆಸ್ಪತ್ರೆಗೆ ಸೇರಿಸಲಾಯ್ತು. ಡಾಕ್ಟರ್ ಪರೀಕ್ಷಿಸಿ ಇದೇ ತರ ತಿಂಡಿ ತಿನ್ನೋದನ್ನೇ ರೂಢಿಸ್ಕೊಂಡ್ರೆ ಅಪಾಯ ತಪ್ಪಿದ್ದಲ್ಲ. ಈಗಾಗಲೇ ನಿಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಹೆಚ್ಚಾಗಿದೆ ಅಂದ್ರು. ಅದನ್ನು ಕೇಳಿದ ಪಂಕಜ ಅಳೋಕ್ ಶುರು ಮಾಡಿದ್ಲು. ನೀವು ನನಗಾಗಿ ಆದ್ರೂ ತಿಂಡಿ ಪೋತತನವನ್ನ ಬಿಡ್ಲೇಬೇಕು, ಇಲ್ಲವಾದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ ಎಂದ್ಲು. ಸುಬ್ಬುಗೂ ಡಾಕ್ಟರ್ ಮಾತಿನಿಂದ ಭಯ ಆಗಿತ್ತು. ಕೊಬ್ಬು ಹೆಚ್ಚಾದ್ರೆ ಹೃದಯದ ಕಾಯಿಲೆಗಳು ಬರ್ತವೆ ಅನ್ನೋದನ್ನ ಕೇಳದ್ಮೇಲಂತೂ ತಾನು ಬದಲಾಗಬೇಕು ಅನ್ಕೊಂಡ. ಮಾರನೇ ದಿನದಿಂದಲೇ ಇತಮಿತವಾಗಿ ಊಟವನ್ನ ಮಾಡೋಕ್ ಶುರು ಮಾಡ್ದ. ಹಾಗೆ ಅಂಗಡಿಲೂ ಯಾವುದೇ ತಿಂಡಿಯನ್ನ ಮುಟ್ಟದೆ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ದ. ಇದರಿಂದ ಆತನ ಹಣನೂ ಉಳಿತಾಯವಾಯಿತು. ಒಳ್ಳೆ ಆರೋಗ್ಯನೂ ಸಿಕ್ತು. ನೋಡಿದ್ರಲ್ಲ ಮಕ್ಕಳೇ, ಅತಿಯಾದ್ರೆ ಅಮೃತಾನು ವಿಷ ಅನ್ನೋದನ್ನ ನಾವು ತಿಳಿಬೇಕು. ಜೀವಿಸೋದಕ್ಕೆ ತಿನ್ನಬೇಕೇ ವಿನಃ ತಿನ್ನೋದಕ್ಕೆ ಜೀವನ ಮಾಡಬಾರದು. ಇತಮಿತ ಆಹಾರ ಸೇವನೆ ನಮ್ಮ ದೇಹಕ್ಕೆ ತುಂಬಾ ಅವಶ್ಯ ಅನ್ನೋದನ್ನ ಅರಿಯೋಣ ಅಲ್ವಾ? ನೋಡಿದ್ರಾ ತಿಂಡಿ ಪೂತ ಸುಬ್ಬ ಹೇಗೆ ಬದಲಾದ ಅಂತ? ಈಗ ನಾವೆಲ್ಲ ಕ್ಯಾಲೆಂಡರ್ ನೋಡೋಣ. ಅಯ್ಯೋ, ದಿನ ಬೆಳಗಾದ್ರೆ ಅದೇ ಕೆಲಸ ಮಾಡ್ತೀವಿ ಅಂದ್ರ? ಹಾಗಾದ್ರೆ ಕ್ಯಾಲೆಂಡರ್ ಬಗ್ಗೆ ತಿಳಿದುಕೊಳ್ಳೋಣ ಅಲ್ವಾ? ಮಾಹಿತಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿವೆ, ಬನ್ನಿ ತಡ ಮಾಡೋದ್ ಬೇಡ. ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡೋ. ಕೇಳು, ಗೊತ್ತಿದ್ರೆ ಹೇಳ್ತೀನಿ. ದಿನಾಲೂ ನನ್ನ ನೋಡ್ತಾರೆ, ತಿಂಗಳಿಗೊಮ್ಮೆ ತಿರುವು ಹಾಕ್ತಾರೆ, ವರ್ಷ ಆದ್ಮೇಲೆ ಬಿಸಾಕ್ತಾರೆ. ಏನದು? ಏನೇ ಇದು ಅರ್ಥವಾಗದೇ ಇರೋ ಪ್ರಶ್ನೆಗಳನ್ನೆಲ್ಲ ಕೇಳ್ತಾ ಇದೀಯಾ? ಅಯ್ಯೋ, ಸಿಂಪಲ್ ಉತ್ತರ ಕಣೋ. ಅಷ್ಟು ಗೊತ್ತಿಲ್ವಾ? ಕ್ಯಾಲೆಂಡರ್. ಓಹೋ, ಬುದ್ಧಿವಂತೆ. ಹೌದು, ಕ್ಯಾಲೆಂಡರ್ ಬಂದಿದ್ ಹೇಗೆ ಅಂತ ಗೊತ್ತಾ? ಗೊತ್ತು. ಡಿಸೆಂಬರ್ ತಿಂಗಳು ಮುಗಿತಾ ಇದ್ದಂಗೆ ಅಪ್ಪಾಜಿ ಅಂಗಡಿಯಿಂದ ತರ್ತಾರೆ. ಅಪ್ಪಾಜಿ ಜೊತೆ ಬಂತು. ಅಯ್ಯೋ, ಹಂಗಲ್ವೇ? ಕ್ಯಾಲೆಂಡರ್ ಇತಿಹಾಸ ಗೊತ್ತಾ ಅಂತ ಕೇಳ್ದೆ. ನಿಂಗ್ ಗೊತ್ತಿಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು, ಹೇಳ್ತೀನಿ ಕೇಳಿಸ್ಕೊ. ಸರಿ, ಹೇಳು. ಕ್ಯಾಲೆಂಡರ್ಗಳಲ್ಲಿ ಸಾಕಷ್ಟು ವಿಧಗಳಿವೆ. ಅವುಗಳಲ್ಲಿ ಲೂನಾರ್ ಕ್ಯಾಲೆಂಡರ್, ಈಜಿಪ್ಟಿಯನ್ ಕ್ಯಾಲೆಂಡರ್, ಚೈನೀಸ್ ಕ್ಯಾಲೆಂಡರ್, ಬ್ಯಾಬಿಲೋನಿಯನ್ಸ್ ಕ್ಯಾಲೆಂಡರ್, ಗ್ರೀಕ್ ಕ್ಯಾಲೆಂಡರ್ ಪ್ರಮುಖವಾದವು. ಎಲ್ಲಾ ಕ್ಯಾಲೆಂಡರ್ಗಳ ಮೂಲ ಅಂತ ಲೂನಾರ್ ಕ್ಯಾಲೆಂಡರ್ ನ ಕರೀಲಾಗತ್ತೆ. ಅತಿ ಹಳೆಯ ಕ್ಯಾಲೆಂಡರ್ ಕೂಡ ಅದೇ. ಆ ಕ್ಯಾಲೆಂಡರ್ ಆಧಾರದಲ್ಲಿ ಬಾಕಿಯದೆಲ್ಲ ಕ್ಯಾಲೆಂಡರ್ಗಳು ರೂಪುಗೊಂಡಿವೆ ಅಂತ ಹೇಳ್ತಾರೆ. ಓಹೋ, ಹಿಂಗ? ಸೂಪರ್. ಹೌದು, ಆ ಲೂನಾರ್ ಕ್ಯಾಲೆಂಡರ್ ಯಾವ ಆಧಾರದ ಮೇಲೆ ಮಾಡಿದ್ದು? ಲೂನಾರ್ ಕ್ಯಾಲೆಂಡರ್ ಸೌರಮಂಡಲದಲ್ಲಿ ಆಗೋ ಚಲನೆಗಳ ಆಧಾರದ ಮೇಲೆ ರೂಪುಗೊಂಡಿದ್ದು. ಹೀಗಾಗಿ ಹೆಚ್ಚು ಅಕ್ಯುರೇಟ್ ಅಂತ ಹೇಳಲಾಗುತ್ತೆ. ಈಜಿಪ್ಟ್ ಕ್ಯಾಲೆಂಡರ್ ಅನ್ನಲ್ಲ, ಅದರಲ್ಲಿ ತುಂಬಾ ಹಿಂದೆ ವರ್ಷಕ್ಕೆ 360 ದಿನಗಳು ಅಂತ ಮಾಡಿದ್ರಂತೆ. ನಂತರ 5 ದಿನಗಳನ್ನ ಸೇರಿಸಿದ್ರು ಅನ್ನಲಾಗುತ್ತೆ. ಅಯ್ಯೋ, ಆ 5 ದಿನ ರಜೆ ಕೊಟ್ಟಿದ್ರೆ ಬಹಳ ಉಪಯೋಗ ಆಗೋದು. ಹೌದು, ನಾವೆಲ್ಲ ಬಳಸ್ತಾ ಇರೋದು ಯಾವ ಕ್ಯಾಲೆಂಡರ್? ಕ್ರಿಶ್ಚಿಯನ್ ಕ್ಯಾಲೆಂಡರ್ ನಾವು ಫಾಲೋ ಮಾಡ್ತಾ ಇದೀವಿ. ಕ್ರಿಶ್ಚಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1ನೇ ತಾರೀಕಿಂದ ಹೊಸ ವರ್ಷ ಶುರುವಾಗುತ್ತೆ. ಆದ್ರೆ ಅದು ಸಮಂಜಸವಲ್ಲ ಅನ್ನೋ ಭಾವನೆ ಕೆಲವು ಭಾರತೀಯರಲ್ಲಿದೆ. ಯಾಕೆ ಸಮಂಜಸ ಅಲ್ಲ? ಏನ್ ರೀಸನ್ನು? ನಮ್ಮ ಭಾರತೀಯ ಸಂಪ್ರದಾಯದಂತೆ ನಮ್ಗೆ ಯುಗಾದಿ ಹೊಸ ವರ್ಷ. ಅದಕ್ಕೂ ಒಂದ್ ಕಾರಣ ಇದೆ. ಯುಗಾದಿ ಅಂದ್ರೆ ವಸಂತ ಋತುವಿನ ಆರಂಭ. ಚಳಿಗಾಲ ಮುಗಿದು ಎಲ್ಲಾ ಕಡೆ ಹಸಿರು ಕಾಣಿಸೋಕೆ ಶುರುವಾಗುತ್ತೆ. ಪರಿಸರದಲ್ಲಿ ತುಂಬಾನೇ ಬದಲಾವಣೆ ಆಗುತ್ತೆ. ಹಾಗೆ ಭಾರತೀಯ ಶಾಸ್ತ್ರದಲ್ಲಿ ಒಟ್ಟು 6 ಋತುಗಳಿವೆ. ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ 4 ಋತುಗಳು. ಇಂಗ್ಲಿಷ್ ರಲ್ಲಿ ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ 3 ಅಲ್ವೇನೋ? ಅವುಗಳ ಜೊತೆ ಸ್ಪ್ರಿಂಗ್ ಅನ್ನೋ ಕಾಲವೂ ಇದೆ. ಅದು ನಮ್ಮ ವಸಂತ ಋತುವಿನ ಹಾಗೆ. ಅಚ್ಚರಿ, ಅದ್ಯಾವ್ದೋ ಕ್ಯಾಲೆಂಡರ್ 2012ಕ್ಕೆ ಪ್ರಳಯ ಆಗುತ್ತೆ ಅಂತ ಹೇಳಿತ್ತಲ್ಲ, ಅದ್ಯಾವ್ದು? ಓ, ಅದಾ ಮಾಯನ್ ಕ್ಯಾಲೆಂಡರ್. ಅದು ಕೂಡ ಜಗತ್ತಿನ ಶ್ರೇಷ್ಠ ಕ್ಯಾಲೆಂಡರ್ ಅಂತಾನೆ ಹೇಳ್ತಾರೆ. ಪ್ರಳಯ ಆಗಿಲ್ಲ ಅನ್ನೋದು ಖುಷಿ ವಿಷಯ ಅಲ್ವಾ? ಏನೋ ಮಿಸ್ ಹೊಡೆದಿರುತ್ತೆ ಬಿಡು. ಹೌದು, ಕ್ಯಾಲೆಂಡರ್ಗೆ ಕ್ಯಾಲೆಂಡರ್ ಅಂತ ಕರೆಯೋಣ ಅಂದಿದ್ಯಾರು? ಕ್ಯಾಲೆಂಡರ್ ಶಬ್ದದ ಮೂಲ ಲ್ಯಾಟಿನ್ ಭಾಷೆ.
ಲ್ಯಾಟಿನ್ ಭಾಷೆಯ ಕ್ಯಾಲೆಂಡಿ ಅಂತ. ಹಂಗಂದ್ರೆ? ಹಂಗಂದ್ರೆ ತಿಂಗಳ ಮೊದಲ ದಿನ ಅಂತ ಅರ್ಥ ಬರುತ್ತೆ. ಓಹೋ, ಈಗೆಲ್ಲ ಮೊಬೈಲ್ ನಲ್ಲೇ ಕ್ಯಾಲೆಂಡರ್ ಇರುತ್ತೆ, ಎಲ್ಲಾ ವಿಶೇಷ ದಿನಗಳು ಇದ್ದಾಗ ಕೂಗಿಕೊಳ್ಳುತ್ತೆ. ಹಂಗಾಗಿ ಕ್ಯಾಲೆಂಡರ್ ಬಳಕೆ ಕಡಿಮೆ ಆಗಿದೆ ಅನ್ಸಲ್ವಾ? ಇಲ್ಲ, ಒಂದು ಸಮೀಕ್ಷೆ ಹೇಳೋ ಪ್ರಕಾರ ಒಂದು ಮನೆಯಲ್ಲಿ ಮಿನಿಮಮ್ ಒಂದು ಕ್ಯಾಲೆಂಡರ್ ಇದ್ದೇ ಇರುತ್ತೆ ಅಂತ. ಈಗ ಟಿವಿಲಿ ನ್ಯೂಸ್ ಕ್ಷಣ ಕ್ಷಣಕ್ಕೂ ಬಂದ್ರೂ ಕೂಡ ಅದೇ ಸುದ್ದಿಯನ್ನ ಮಾರನೇ ದಿನ ಕೊಡೋ ನ್ಯೂಸ್ ಪೇಪರ್ ತರಿಸೋದಿಲ್ವಾ, ಹಾಗೆ ಕ್ಯಾಲೆಂಡರ್. ಎಲ್ಲದಕ್ಕೂ ಅದರದ್ದೇ ಆದ ಪ್ರಾಮುಖ್ಯತೆ ಇದ್ದೇ ಇದೆ. ಸರಿ, ಈ ತಿಂಗಳಲ್ಲಿ ಎಷ್ಟ್ ರಜೆ ಇದಾವೆ ಅನ್ನೋದನ್ನ ನೋಡ್ಬೇಕು. ನಾನು ಹೊರಟೆ, ಬಾಯ್. ರಜಾ ಮಜಾ. ಸರಿ ಕಣೆ, ಬಾಯ್. ತಿಂಡಿಪೋತ ಸುಬ್ಬನ ಕಥೆಯನ್ನ ನೋಡಿದ್ದಾಯ್ತು, ಜೊತೆಗೆ ಕ್ಯಾಲೆಂಡರ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಾಯ್ತು. ಸರಿ, ಹಾಗಾದ್ರೆ ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಕತೆ ಮತ್ತು ಮಾಹಿತಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ. ತಂದನ್ನಿ